ಹಾಯ್ ಎಲ್ಲರಿಗೂ ನಮಸ್ಕಾರ. ಪರಿಸಾ ವ್ಲಾಗ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಲೈನಿಂಗ್ನ ಐರನ್ ಮಾಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಎಡ್ಜಲ್ಲಿ ಒಂದು ಸ್ಟ್ರೈಟ್ಗೋಸ್ಕರ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನಂತರ ಬ್ಯಾಕ್ ಲೆಂತ್ ಚೆಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಲೆಂತ್ ಬಂದು 12.5 ಇದೆ. ಕಸ್ಟಮರ್ ನನಗಿನ್ನೂ 1/2 ಇಂಚ್ ಎಕ್ಸ್ಟ್ರಾ ಇಡಿ ಅಂತ ಹೇಳಿರೋದ್ರಿಂದ 13 ಇಡ್ತಾ ಇದ್ದೀನಿ. ಮಾರ್ಜಿನ್ಗೋಸ್ಕರ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ, 14. 14 ಇಂಚಿಗೆ ಎಲ್ ಸ್ಕೇಲ್ ಉಪಯೋಗಿಸ್ಕೊಂಡು ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಶೋಲ್ಡರ್ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂತಂದರೆ, ಈಸಿಯಾಗಿ ಆಲ್ಮೋಸ್ಟ್ ಎಲ್ಲರದು 75% ಬ್ಯಾಕ್ ಲೆಂತ್ ಏನಿರುತ್ತೋ ಶೋಲ್ಡರ್ ಕೂಡ ಅಷ್ಟೇ ಇರುತ್ತೆ. ಅದೇ ಥರ ನಾನು ಇವ್ರ ಬ್ಯಾಕ್ ಲೆಂತು 13 ಇದೆ, ಶೋಲ್ಡರ್ ಅದರಲ್ಲಿ ಅರ್ಧ ಅಂತಂದರೆ 6.5 ಬರುತ್ತೆ. ನಾನು 6.5 ಇಟ್ಟಿದ್ದೀನಿ. ಇವ್ರ ಬ್ಲೌಸು ಬ್ಯಾಕ್ ಡೀಪ್ ಬಂದು 8 ಇದೆ. ನಾನು 8 ಇಂಚ್ ಡೀಪ್ ಇರೋದ್ರಿಂದ ಇವರಿಗೆ ಶೋಲ್ಡರ್ 2 ಇಂಚ್ ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಆ ಥರ ಹೇಳ್ದೆ ಅಲ್ವಾ, ಬ್ಯಾಂಕ್ ಎಷ್ಟಿರುತ್ತೋ ಶೋಲ್ಡರ್ ಅಷ್ಟೇ ಇರುತ್ತೆ ಅಂತ. ಇವಾಗ ನಾವು ಬ್ಲೌಸ್ ಇಟ್ಟು ನೋಡೋಣ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ನೀವೇ ನೋಡಿ. ಆಲ್ಮೋಸ್ಟ್ 90% ನೀವು ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಕೆಲವೊಬ್ರದ್ದು ಅಷ್ಟೇ ಸ್ವಲ್ಪ ಶೋಲ್ಡರ್ ಅಗಲ ಇರುತ್ತೆ. ಅಂಥವ್ರಿಗೆ ಡೌಟ್ ಇದ್ದರೆ ನೀವು ಒಂದು ಸರಿ ಚೆಕ್ ಮಾಡ್ಕೊಂಡು ಮಾಡಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಈ ಥರ ಸ್ಟ್ರೈಟ್ ಇಟ್ಕೊಂಡು ಹಾಗೆ ಹಾರ್ಮೋಲ್ ಕೂಡ ಮಾರ್ಕ್ ಮಾಡ್ಕೊಬಿಡೋಣ. ಜಾಯಿಂಟಿಂದ ಮೇಲೆ 1/2 ಇಂಚು. ನೆಕ್ಕಿಗೆ ಶೇಪ್ ಕೊಟ್ಕೊಳ್ಳೋಣ. ಶೋಲ್ಡರ್ ಹತ್ರ 1.5 ಇದೆ, ನಾನು ಡೌನಲ್ಲಿ 2.5ವರೆಗೂ ತೊಗೋತೀನಿ. ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಕೊಳ್ಳೋಣ. ನೆಕ್ಸ್ಟು ಮೇಲೆ ಎಷ್ಟಿದೆಯೋ 4.5, ಕೆಳಗಡೆ ಅಷ್ಟೇ ತೊಗೊಂಡು ಹಾರ್ಮೋಲ್ ಡೌನಿಗೆ ಒಂದು ಲೈನ್ ಹಾಕೋತಿದ್ದೀನಿ ಸ್ಟ್ರೈಟು. ಹಾರ್ಮೋಲ್ ಯಾವಾಗಲೂ ನಾವು ಪರ್ಫೆಕ್ಟಾಗಿ ಇಷ್ಟು ಇಟ್ಕೊಂಡ್ರೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಚೆಕ್ ಮಾಡಿ ಆಮೇಲೆ ನಾವು ಇಟ್ಕೋಬೇಕು. ಒಬ್ಬೊಬ್ರದ್ದು ಹಾರ್ಮೋಲ್ ರೌಂಡು ಸ್ವಲ್ಪ ಕೈ ದಪ್ಪ ಇರೋರು ಜಾಸ್ತಿ ಇರುತ್ತೆ, ಆ ಥರ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಇವಾಗ ಮೊದಲಿಗೆ ರೌಂಡ್ ಹಾಕಬೇಕು ಅಂದರೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ ಫಸ್ಟ್ ಮಾರ್ಕ್ಗೋಸ್ಕರ. ನಾನು ಫಸ್ಟ್ ಬ್ಯಾಕಲ್ಲಿ ತೊಗೋತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಬ್ಯಾಕಲ್ಲಿ ತೊಗೊಳ್ಳೋಣ. ಒಬ್ಬರು ಬ್ಯಾಕ್ ಮಾತ್ರ ತೊಗೊಂಡ್ರು ಸಾಕು ಅಂತ ಹೇಳ್ತಾರೆ, ಆದರೆ ನಾನು ಫುಲ್ ಬ್ಯಾಕು ಫ್ರಂಟ್ ಎರಡೂ ತೊಗೋತೀನಿ. ಕೆಲವೊಬ್ಬರು ಫ್ರಂಟ್ ಜಾಸ್ತಿ ಕೊಟ್ಟಿರ್ತಾರೆ, ಬ್ಯಾಕ್ ಕಮ್ಮಿ ಇರುತ್ತೆ. ಒಬ್ಬರು ಬ್ಯಾಕ್ ತುಂಬ ಜಾಸ್ತಿ ಇರುತ್ತೆ, ಫ್ರಂಟ್ ತುಂಬ ಕಮ್ಮಿ ಕೊಟ್ಟಿರ್ತಾರೆ. ಸೊ ನಾನು ಹಂಗಾಗಿ ಫುಲ್ ರೌಂಡ್ ಚೆಕ್ ಮಾಡ್ಕೊಂಬಿಡ್ತೀನಿ ಒಂದು ಸರಿ ಕ್ರಾಸ್ ಚೆಕ್ ಯಾವುದಕ್ಕೂ. ನೋಡಿ, ಇದು ಫ್ರಂಟಲ್ಲಿ 8.75 ಬರ್ತಿದೆ ಅಂತಂದರೆ 17.5 ಆಯಿತು. ಬ್ಯಾಕಲ್ಲಿ 18 ಇದೆ, ಸೊ 35.5 ಆಯಿತು. ಅದಕ್ಕೋಸ್ಕರ ನಾನು 35.5 ಅಂತಲೇ ತೊಗೋತಾ ಇದ್ದೀನಿ. 35.5 ಡಿವೈಡೆಡ್ ಬೈ ಮಾಡಿದ್ರೆ 4 ಮಾಡಿದ್ರೆ 8.75 ಬರುತ್ತೆ. ಸೊ ನಾನು 8.75ಗೆ ಒಂದು ಮಾರ್ಕ್ ಹಾಕ್ಕೊಂಡು 1.5 ಇಂಚ್ ಮುಂದಕ್ಕೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಮಾರ್ಜಿನ್ಗೆ. ನೆಕ್ಸ್ಟು ವೆಸ್ಟ್ ಎಷ್ಟು ಬರುತ್ತೆ ನೋಡೋಣ. ವೆಸ್ಟ್ ಬಂದು 29.5 ಬರುತ್ತೆ, 29.1 ಬರುತ್ತೆ. ಸೊ 7.5ನೇ ಇಟ್ಕೊಳ್ಳೋಣ. 90 ಡಿವೈಡೆಡ್ ಬೈ 4 ಮಾಡಿದಾಗ 7.5 ಬರುತ್ತೆ. 7.5ಗೆ 1 ಇಂಚ್ ಡಾಟಿಗೋಸ್ಕರ ಎಕ್ಸ್ಟ್ರಾ ತೊಗೊಂಡು 8.5 ಇಟ್ಕೋತೀನಿ.
8.5 ಮತ್ತು 1.5 ಮಾರ್ಜಿನಿಗೋಸ್ಕರ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಮತ್ತು ನೋಡಿ, ಒಬ್ಬರು ಬ್ಯಾಕಲ್ಲಿ ಡೌನಲ್ಲಿ 1/2 ಇಂಚ್ ಮೇಲೆ ಬಂದು ಕಟ್ ಮಾಡಿರ್ತಾರೆ. ನಾವು ಆ ಥರ ಬ್ಯಾಕ್ ಡೀಪ್ ಜಾಸ್ತಿ ಇಟ್ಟಾಗ ಆ ಥರ ಕ್ರಾಸ್ ತೊಗೋಬೋದು ನಾವು. ಇದು ನಾರ್ಮಲ್ ಡೀಪ್ ಆಗಿರೋದ್ರಿಂದ ಅದ್ರದ್ದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೋಡಿ, ಇವಾಗ ಆರ್ಮಲಿಗೆ ಶೇಪ್ ಕೊಟ್ಟು ಒಂದ್ಸರಿ ಚೆಕ್ ಮಾಡೋಣ. ಇವ್ರದ್ದು 15.75 ಇದೆ ಆರ್ಮಲ್ ರೌಂಡು. ನಮಗೆ ಬೇಕಾಗಿರೋದು 7.5.1 ಅಥವಾ 2 ಬೇಕಾಗುತ್ತೆ. 7.75 ಬೇಕು. ನನಗೆ ಇಲ್ಲಿ 8 ಬಂದುಬಿಟ್ಟಿದೆ. ಸೊ ಈಗ ಏನು ಮಾಡಬೇಕು, ಅಟ್ಲೀಸ್ಟ್ 1-2 ಪಾಯಿಂಟ್ ಮೇಲಕ್ಕೆ ಬರೋಣ ಅಷ್ಟೇ. 1/4 ಇಂಚ್ ಮೇಲೆ ಬಂದು ಒಂದು ಮಾರ್ಕ್ ಹಾಕಿ ಮತ್ತೆ ಚೆಕ್ ಮಾಡೋಣ. ನನಗಿವಾಗ 8 ಬಂದಿದ್ದಕ್ಕೆ ನಾನು ಮೇಲೆ ಬಂದೆ. ಇವಾಗ ನನಗೆ 7.5 ಬಂದುಬಿಟ್ಟಿದ್ದೀನಿ. 1/4 ಇಂಚ್ ಕಮ್ಮಿ ಬಂದುಬಿಟ್ಟಿತ್ತು ಅಂದಾಗ ನಾನು 1/4 ಇಂಚ್ ಕೆಳಗಡೆ ಬರೋದು. ಆ ಥರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬೇಕು. ಆರ್ಮೋಲಲ್ಲಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನಾವು. ಈ ಥರ ಯಾವುದೇ ಆಗಲಿ ಫಸ್ಟು ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಡಾಟಿಗೆ ಸೆಂಟರಿಗೆ ಒಂದು ಮಾರ್ಕ್ ಮಾಡಿಕೊಂಡು 4 ಇಂಚ್ ಗ್ಯಾಪಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಫ್ರಂಟ್ ಪಾರ್ಟ್ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.